ನಂಜನಗೂಡು ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಬಡಾವಣೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದ್ದು, ಯುಜಿಡಿ ಮ್ಯಾನ್ಹೋಲ್ನಿಂದ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿದ್ದು, ನಿವಾಸಿಗಳು ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ರಸ್ತೆಯ ಮಧ್ಯದಲ್ಲಿರುವ ವಿದ್ಯುತ್ ಕಂಬವನ್ನು 10 ವರ್ಷದಿಂದ ತೆರವು ಮಾಡದೇ ಇರುವುದರಿಂದ ಸಂಚಾರಕ್ಕೆ ದುಸ್ತರವಾಗಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಕೆಇಬಿಯವರು ರಸ್ತೆ ಮಧ್ಯೆ ಇರುವ ವಿದ್ಯುತ್ ಕಂಬವನ್ನು ತೆರವು ಮಾಡಬೇಕು ಹಾಗೂ ಯುಜಿಡಿಯನ್ನು ನಗರಸಭೆಯವರು ದುರಸ್ತಿ ಮಾಡಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ರವರು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಬಡಾವಣೆ ನಿವಾಸಿಗಳ ಸಮಸ್ಯೆ ಪರಿಹರಿಸಬೇಕೆಂದು ಬಡಾವಣೆ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಅದೇ ನಾವು ಈ ದೇವರಮಳ್ಳಿ ಕನ್ನಿಕಾ ಪರಮೇಶ್ವರಿ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಜೆ.ಎಸ್. ಕಾಲೇಜ್ ಪಕ್ಕದ ರೋಡು. ಅಲ್ಲಿ ಮೇನಾಗಿ ಒಂದು ಬೇಸಿಕ್ ಫೆಸಿಲಿಟೀಸೇ ಏನೋ ಇದು ಮಾಡಿಲ್ಲ. ನಾವು ಈಗ ಈ ತನಕ ಇವರಿಗೆ ನಗರಸಭೆಯವರಿಗೆ ಹಲವಾರು ಬಾರಿ ಲೆಟರ್ನ ಕೊಟ್ವಿ, ಆದರೂ ಕೂಡ ಅವರು ಸ್ಪಂದಿಸಿಲ್ಲ. ನಮ್ಮ ಅಕ್ಕಪಕ್ಕದ ರೋಡ್ಗಳೆಲ್ಲ ಸುಮಾರು ಎಲ್ಲ ಕಾಂಕ್ರೀಟ್ ರೋಡ್ಗಳಾಗಿ ಡೆವಲಪ್ ಆಗ್ತಾ ಇದೆ. ನಮ್ಮಲ್ಲಿ ಇಲ್ಲಿ ಮಧ್ಯ ಯಾವುದು ಹೈ ಟೆನ್ಷನ್ ಪೋಲ್ ಎಲೆಕ್ಟ್ರಿಕ್ ಪೋಲ್ ಇದೆ ಅಂತಂತ ಅದೊಂದು ನೆಪ ಹೇಳ್ಕೊಂಡದ್ದೇ ತಿಳ್ತಾ. ಮತ್ತು ಇಲ್ಲಿ ಯುಜಿಡಿಯಿಂದ ನೀರಲ್ಲಿ ರಸ್ತೆ ಮಧ್ಯದಲ್ಲೇ ಹರಿತಾ ಇದೆ. ಆಮೇಲೆ ಮಳೆ ನೀರು ಬಂದ್ರಂತೂ ಇಲ್ಲಿ ಜನಗಳು ಓಡಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟವರು ಅದನ್ನು ದಯಮಾಡಿ ಆದಷ್ಟು ಮುತುವರ್ಜಿ ಮಾಡಿ ಇಲ್ಲಿಗೆ ಕಾಂಕ್ರೀಟ್ ರೋಡು ಮತ್ತು ಯುಜಿಡಿ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ನಗರಸಭೆಯವರು ಪ್ರತಿ ವರ್ಷ ತಪ್ಪೇನೆ ಕಂದಾಯ ಕಟ್ಸ್ಕೊಳ್ತಾರೆ. ಅದು ಲೇಟಾಗಿ ಕಟ್ಟಿದ್ರೆ ಅದಕ್ಕೆ ದಂಡ ಕೂಡ ಹಾಕ್ತಾರೆ. ಇಲ್ಲಿ ಇದೊಂದು ರಸ್ತೆ ಮಧ್ಯದಲ್ಲಿ ಹೈ ಟೆನ್ಷನ್ ಪೋಲ್ ಅದು ಯಾವುದೋ ಕಾಲದಲ್ಲಿ ಆಗಿರೋಂಥದ್ದು. ಅದಕ್ಕೆ ನಾವು ಕಾರಣರಲ್ಲ. ಅದಕ್ಕೆ ಅವರು ಅದನ್ನು ತೆರವುಗೊಳಿಸ್ಲಿಕ್ಕೆ ಇವರು ನಗರಸಭೆಯವರು ಕ್ರಮ ತಗೋಬೇಕು. ಅದನ್ನು ತೆಗೆದುಬಿಟ್ಟು ಅದನ್ನ ಹೈ ಟೆನ್ಷನ್ ಪೋಲ್ನ ತೆಗೆದು ಆ ರಸ್ತೆನ ಡೆವಲಪ್ ಮಾಡೋದಕ್ಕೆ ಮುತುವರ್ಜಿ ಮಾಡಬೇಕು ಅಂತಂತ ನಾನು ಇವರ ಸಂಬಂಧಪಟ್ಟವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಂಜನಗೂಡಿನ ಕನ್ನಿಕಾ ಪರಮೇಶ್ವರಿ ಲೇಔಟ್ನಲ್ಲಿ ವಾಸಿಸ್ತಾ ಇರ್ತೇನೆ. ಎಲ್ಲ ಅಲ್ಲಿ ಡಾಂಬರೀಕರಣ ಆಗಿಲ್ಲ ಹಾಗೂ ಯುಜಿಡಿ ಕೆಟ್ಟು ಸುಮಾರು ವರ್ಷಗಳೇ ಆಗಿದೆ. ಮನೆ ಮುಂದೆ ತುಂಬಾ ಗಬ್ಬು ನಾರ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಒಂದು ಹೈ ಟೆನ್ಷನ್ ವೈರ್ ಹೋಗಿದೆ, ಅದು ಡೆಡ್ ಆಗಿ ಸುಮಾರು 10 ವರ್ಷಗಳು ಕಳೆದಿದೆ. ಆದ್ರೂ ಅದನ್ನ ತೆರವು ಮಾಡಿಲ್ಲ. ಇಲಾಖೆಯವ್ರಿಗೆ ಕೆಇಬಿ ಅವ್ರಿಗೆಲ್ಲ ಹೇಳಿದ್ರೆ ಅವರು ಅದಕ್ಕೂ ಟೆಂಡರ್ ಆಗಬೇಕು ತೆಗೆಯಕ್ಕೂ ಅಂದ್ಕೊಂಡು ಇಲ್ಲ ಸಿಲ್ಲದ ಉತ್ತರಗಳನ್ನ ಕೊಟ್ಟು ಕಳಿಸ್ತಾರೆ. ಜೊತೆಗೆ ನಾವು ಪ್ರತಿ ಸರಿ ನಗರಸಭೆಗೆ ಹೋದಾಗ ಒಂದು ರೀಪ್ರಿಂಟ್ ಈ ಸೊತ್ತು ತಗೋಬೇಕಾದ್ರೂ ತೆರಿಗೆ ಕಟ್ಟಿದ್ರೇ ರಸೀತಿ ಹಾಕಿದ್ರೇ ಈ ಸೊತ್ತು ಕೊಡುವಂಥದ್ದು. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಗರಸಭೆಯವರು ಇಟ್ಟಿದ್ದಾರೆ. ದಯಮಾಡಿ ಮಾನ್ಯ ಶಾಸಕರು ದರ್ಶನ್ ಧ್ರುವನಾರಾಯಣ್ ಅವರು ಇತ್ತ ಗಮನ ಹರಿಸಿ, ದಯಮಾಡಿ ನೀವು ಒಬ್ರು ಯುವಕರಿದ್ದೀರಿ, ನೋಡಿ ಇಲ್ಲಿ ಕಷ್ಟಗಳನ್ನ ಪರಿಹರಿಸಿ ಅಂತ ನಿಮ್ಗೆ